ದೇವರಾಜ ಅರಸೂರು ಅವರ ದಾಖಲೆಯನ್ನು ಮುರಿದಿದ್ದಾರೆ. ವಿಷಯ ಮುಂದೆ ಬೇರೆಯವರು ಇದನ್ನು ಮುರಿತಾರೋ ಇಲ್ವೋ ಗೊತ್ತಿಲ್ಲ. ಸಿದ್ದರಾಮಣ್ಣವ್ರಿಗೆ ಮತ್ತೊಮ್ಮೆ ವಿಶೇಷವಾಗಿ ನಾನು ನನ್ನ ವೈಯಕ್ತಿಕವಾಗಿ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಅವರಿಗೆ ಇವತ್ತೊಂದು ಮಾತಾಡಿದ್ದಾರೆ ಸರ್, ನಾನು ಪೂರ್ಣಾವಧಿಯ ಸಿಎಂ ಆಗಿ ಮುಂದುವರಿಯುವ ವಿಶ್ವಾಸ ಇದೆ ಅಂತ ಹೇಳ್ತಾರೆ. ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ, ಮುಂದುವರಿತೀನಿ ಅಂತ ಹೇಳಿಲ್ವಾ? ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇರ್ಬೋದೇನೋ, ಹೈಕಮಾಂಡ್ ಏನ್ ಹೇಳ್ತಾರೆ ಅದು ನಾವು ಕೇಳ್ತೀವಿ. ಸರಿ, ಸಿದ್ದರಾಮಯ್ಯ ಅವರು ಎಲ್ಲ ಜನತಾ ಪರಿವಾರದಲ್ಲಿ ಇದ್ದಾರೆ. ಸೊ ಅವರು ಕಾಂಗ್ರೆಸ್ ಬಂದು ಸಿಎಂ ಆಗಿರುತ್ತೆ, ಅದು ದಾಖಲೆಯನ್ನು ಕೂಡ ಮುರಿದಿರುವಂತದ್ದು ಕಾಂಗ್ರೆಸ್. ಸರ್, ಯಾವುದೇ ದಾಖಲೆ ಮುರಿಬೇಕಾದ್ರೆ ಕಾಂಗ್ರೆಸ್ನಲ್ಲೇ ಮುರಿಬೇಕು, ಬೇರೆ ಯಾರು ಮುರಿಯೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ. ಜೊತೆಗೆ ಕಾಂಗ್ರೆಸ್ಗೆ ತನ್ನದೇ ಆದಂತ ವೋಟ್ ಬ್ಯಾಂಕ್ ಇದೆ. ಬಹುಶಃ ಜನತಾ ದಳದಲ್ಲಿ ಇದ್ದಿದ್ರೆ ಆತ ವೋಟ್ ಬ್ಯಾಂಕ್ ಇರ್ತಿರ್ಲಿಲ್ಲ. ಕಾಂಗ್ರೆಸ್ ಬಂದ್ಮೇಲೆ ವೋಟ್ ಬ್ಯಾಂಕ್ ಸಹಕಾರ ಕೂಡ ಅವ್ರಿಗೆ ಸಿಕ್ತು. ಆಮೇಲೆ ಹೈಕಮಾಂಡ್ ಆಶೀರ್ವಾದ ಕೂಡ ಸಿಕ್ತು. ಹೈಕಮಾಂಡ್ ಆಶೀರ್ವಾದ ಸಿಕ್ಕೋದ್ರಿಂದ ದಾಖಲೆನ ಮುರಿದಿದ್ದಾರೆ. ಸಿಎಂ ಆಯ್ತಿರ್ಲಿಲ್ಲ ಅವ್ರು ಜೆಡಿಎಸ್ ಅಲ್ಲಿ ಇದ್ರೆ. ಅದನ್ನ ನೀವು ಜೆಡಿಎಸ್ ನವ್ರನ್ನ ಕೇಳಬೇಕು, ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರನ್ನ ಕೇಳಿ. ಈ ಸಂದರ್ಭದಲ್ಲಿ ಈಗ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ್ದಾರೆ, ಮತ್ತೆ ಇರ್ತಕ್ಕಂಥ ಸಿಎಂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಬೇರೆಯವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕಾ? ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಒಬ್ರು ದಾಖಲೆ ಮುರಿದಾಯ್ತಲ್ಲ ಅವರು, ಅದರಿಂದ ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಹೈಕಮಾಂಡ್ ಮತ್ತೆ ಸಿದ್ದರಾಮಣ್ಣ ಅವ್ರಿಗೆ ಬಿಟ್ಟಂತ ವಿಚಾರ. ಒಂದು ಪೀಳಿಗೆ ಮುಗಿದ್ಮೇಲೆ ಇನ್ನೊಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ. ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾಳೆನೆ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವ್ರದ್ದು ಕೂಡ ಜವಾಬ್ದಾರಿ ಮತ್ತೆ ಕರ್ತವ್ಯ ಕೂಡ ಅದನ್ನ ಮಾಡ್ತಾರೆ. ಸಿದ್ದರಾಮಣ್ಣ ಆತರ ಏನಿಲ್ಲ, ಅವರು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ನಾನು ಅದನ್ನ ಈಗಾಗಲೇ ಹೇಳಾಯ್ತಲ್ಲ, ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಅವರ ಆಡಳಿತದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಭವಿಷ್ಯ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಮತ್ತೆ ನಾನು ಹೇಳಿಲ್ವಾ, ಈ ರಾಜ್ಯದ ಮೂಲೆ ಮೂಲೆ ನಾಡಿ ಮಿಡಿತವನ್ನು ತಿಳಿದಿರ್ತಕ್ಕಂಥ ಒಬ್ಬ ನಾಯಕ ಸಿದ್ದರಾಮಣ್ಣವರು. ಅದರಿಂದ ಅವ್ರ ಆಡಳಿತದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗದೇ ಇಲ್ಲ. ಆ ರೀತಿ ಅವ್ರ ಆಡಳಿತವನ್ನ ಕೊಟ್ಟಿದ್ದಾರೆ. ಒಂದು ಮಾತ್ರ ಹೇಳಿದ್ರು ಸರ್, ಮುಂದಿನ ಪೀಳಿಗೆಯವರು ಕೂಡ ಒಂದು ರೀತಿ ನಾಯಕತ್ವ ಬೆಳಿಬೇಕಂದ್ರೆ ಅವಕಾಶಗಳು ಸಿಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾಕೆ ಮೌನವಾಗಿದೆ ಹೈಕಮಾಂಡ್ ಅಂತ ನಿಮ್ಮ ಭಾವನೆ ಯಾಕೆ ಬಂತು? ಯಾರು ಹೇಳಿದ್ರು ಹೈಕಮಾಂಡ್ ಮೌನವಾಗಿದೆ ಅಂತ? ಹೈಕಮಾಂಡ್ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದೆ. ಒಂದು ಪಕ್ಷದ ಯಜಮಾನಿಕೆನ ತೀರ್ಮಾನ ಮಾಡಬೇಕು ಅಂದಾಗ ಹೈಕಮಾಂಡ್ ಅದ್ರ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದೆ. ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ ನಡೀತಾ ಇದೆ. ಚುನಾವಣೆಗಳು ಬರ್ತಾ ಇದೆ ಸರ್, ಈ ಸಂದರ್ಭದಲ್ಲಿ ಹೊಸ ನಾಯಕರು ಹುಟ್ಟಾಕಿದ್ರೆ ನಿಮ್ಗೆ 28, 29ಕ್ಕೆ ಇನ್ನು ಅನುಕೂಲ ಆಗುತ್ತಲ್ವಾ? ಅದೇ ನಮ್ಮ ಆಸೆನೂ ಕೂಡ ಅದೇ. ಆದ್ರೆ ಹೈಕಮಾಂಡ್ ಮತ್ತೆ ಸಿದ್ದರಾಮಣ್ಣ ಅವರು ಅದ್ರ ಬಗ್ಗೆ ಆಲೋಚನೆ ಮಾಡಿ ಅಂತ ಕುಮಾರಸ್ವಾಮಿ ಮಾತಾಡಿದ್ದಾರೆ ಸರ್. ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನ ಕೊನೆಯ ಸಿಎಂ. ಕುಮಾರಸ್ವಾಮಿರವರು ಮಾತಿನ ಮಲ್ಲರು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅವರು ಬರೀ ಮಾತಿನಲ್ಲೇ ಎಲ್ಲರದ್ದು ಹೊಟ್ಟೆ ತುಂಬಿಸ್ತಾರೆ. ಅವ್ರು ಯಾವತ್ತೂ ಕೂಡ ಫೀಲ್ಡ್ಗಿಳಿದು ರಾಜಕಾರಣ ಮಾಡದಂತ ವ್ಯಕ್ತಿ ಅಲ್ಲ ಅವರು. ಭವಿಷ್ಯ ಅವ್ರ ಮಾತುಗಳು ಯಾವತ್ತೂ ಕೂಡ ನಿಜ ಆಗಿಲ್ಲ. ಇದುವರೆಗೂ ಯಾವ್ದು ನಿಜ ಆಗಿದೆ ಹೇಳಿ ನೋಡೋಣ. ಅವ್ರು ಮಾತಾಡ್ತಕ್ಕಂಥ ಮಾತನ್ನ ಮಾಡೇ ದಿವಸ ಕೇಳಿದ್ರೆ ಇದು ನಾನು ಮಾತಾಡೇ ಇಲ್ಲ ಅಂತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಅದರಿಂದ ಅವ್ರ ಮಾತಿಗೆ ಹೆಚ್ಚು ಅರ್ಥ ಕೊಡ್ತಕ್ಕಂಥದ್ದು, ಗೌರವ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನಾನು ಅವ್ರು ಏನ್ ಅನ್ಕೊಂಡ್ಬಿಟ್ಟವ್ರೆ, ನಾನೇ ನಾಯಕ, ಇನ್ಯಾರು ನಾಯಕರೇ ಅಲ್ಲ, ನಾನು ಒಬ್ಬನೇ ಈ ರಾಜ್ಯ ಸುಧಾರಣೆ ಮಾಡೋನು, ಇನ್ಯಾರಿಗೂ ಆ ಇಚ್ಛಾಶಕ್ತಿನೇ ಇಲ್ಲ ಅಂತಕ್ಕಂಥ ಆ ಭ್ರಮೆನಲ್ಲಿದ್ದಾರೆ ಅವರು. ಅದನ್ನೇನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರಿಗೂ ಒಂದೊಂದು ಭ್ರಮೆನಲ್ಲಿ ತೇಲ್ತಾ ಇರ್ತಾರೆ. ಅದು ಆ ಭ್ರಮೆನಲ್ಲಿ ತೇಲ್ತಾ ಇರ್ಬೋದು. ಎಲ್ರಿಗೂ ಅವ್ರದೇ ಆದಂತ ಶಕ್ತಿ ಇದೆ. ಯಾರ ಬಗ್ಗೆನೂ ಆತರ ಹಗುರವಾಗಿ ಕೇವಲವಾಗಿ ಮಾತಾಡಬಾರ್ದು. ಸಿದ್ದರಾಮಯ್ಯನವರು ಆಡಳಿತದ ಬಗ್ಗೆ, ಸಿದ್ದರಾಮಯ್ಯನವ್ರನ್ನ 2ನೇ ಸರಿ ಮುಖ್ಯಮಂತ್ರಿ ಆಯ್ತಾರೆ ಸಿದ್ದರಾಮಯ್ಯನವರು ಅಂತಂದ್ರೆ ಅವ್ರ ಆಡಳಿತ ಮೆಚ್ಚತನ ಜನ ಓಟ್ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಅವರ ಕಾರ್ಯವೈಖರಿ ಓಟ್ ಕೊಟ್ಟಿರ್ತಕ್ಕಂಥದ್ದು. ಪಾಪ ಅದು ಕುಮಾರಸ್ವಾಮಿ ಅವ್ರಿಗೆ, ಕುಮಾರಣ್ಣ ಅವ್ರಿಗೆ ಇಡಿಸ್ಲಿಲ್ಲ ಅಂತಂದ್ರೆ ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ? ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನೀವು ಡೆಲ್ಲಿಗೆ ಹೋಗಿದ್ರಿ ಸಚಿವರಾಗಬೇಕು ಅನ್ನೋ ಆಸೆಯಿಂದ. ಈಗೇನಾದ್ರೂ ಸಚಿವರಾಗೋ ಆಸೆಯನ್ನು ವ್ಯಕ್ತಪಡಿಸ್ತೀರಾ ಸರ್? ಖಂಡಿತ ಅಲ್ವಾ, ನಮ್ಗೆ ಆಸೆ ಇಲ್ವಾ? ನೀವು ಪ್ರಮೋಷನ್ ಕೇಳಲ್ವಾ ನಿಮ್ಮಿದ್ರಲ್ಲಿ? ಈಗ ನೀವು ನಿಮ್ಮ ವೃತ್ತಿನಲ್ಲಿ ಪ್ರಮೋಷನ್ ಕೇಳಲ್ವಾ?
ನಿಮ್ಮ ಹೈಕಮಾಂಡ್ ನ ಹಂಗೆ ನಮಗೂ ಕೂಡ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಹೈಕಮಾಂಡ್ ಎಲ್ಲ ಇಲ್ಲೇ ಇದೆಯಲ್ಲ, ಇಲ್ಲ ಸರ್, ಯಾಕಂದ್ರೆ ಇಲ್ಲೇ ಸಾಧಕ ಬಾಧಕ ಚರ್ಚೆಗಳು ಮಾಡ್ತಕ್ಕಂಥದ್ದು. ಅದರಿಂದ ನಿಮ್ಗೆ ಪ್ರಮೋಷನ್ ಬಯಸಿದಾಗ ನಾವು ಪ್ರಮೋಷನ್ ಬಯಸ್ತೇವೆ. ಇಲ್ಲ ಹೈಕಮಾಂಡ್ ಇದ್ದಿದ್ರೆ ಆಗ ಸರ್ ಡೆಲ್ಲಿಗೆ ಹೋಗಿ ನಾವು ಕೂಡ ಅಲ್ಲ, ಅಲ್ಲಿ ಡೆಲ್ಲಿನಲ್ಲಿ ಇರ್ತಕ್ಕಂಥ ವಿಚಾರ ಕೆಲವ್ರ ಹತ್ರ ಚರ್ಚೆ ಮಾಡಬೇಕು ಅಂತ. ಬಟ್ ಅಂತಿಮವಾಗಿ ಹೈಕಮಾಂಡ್ ಇಲ್ಲೂ ಇದೆ, ಏನ್ ಇಲ್ಲೇ ಅಲ್ಲೇ ಹೋಗಿ ಹೇಳ್ಬೇಕು ಅಂತಕ್ಕಂಥದ್ದು ಏನಿಲ್ಲ.